ನಮಸ್ಕಾರ. ನಮಸ್ಕಾರ. ಗಂಡ ಹೆಂಡತಿ ಕನ್ನಡ ಗೋಲ್ಡ್ ಚಾನೆಲ್ಗೆ ಸ್ವಾಗತ. ನಮ್ಮ ಚುರುಮುರಿಯ 4ನೇ ಎಪಿಸೋಡ್ಗೆ ಸ್ವಾಗತ. ಗುರುವಾರ ಬರಬೇಕಲ್ಲ ಎಪಿಸೋಡು. ನಾನು ರವಿ ಕೃಷ್ಣಮೂರ್ತಿ, ಗಂಡ ಮಂಗಳ ರವಿ ಹೆಂಡತಿ. ಚುರುಮುರಿ 4ನೇ ಎಪಿಸೋಡ್. ಇವತ್ತು ಯಾರನ್ನ ಮೀಟ್ ಮಾಡ್ತಾ ಇದೀವಿ ಮಂಗಳ? ನಡಿ ಹೋಗ್ತಾ ಹೋಗ್ತಾ ನಿಮ್ಮ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಸತಿ ನಾರ್ಮಲ್ ಆಗಿ ನಾವು ಒಂದು ಲೈನ್ ಆಫ್ ವರ್ಕಲ್ಲಿರೋರನ್ನ ಮೀಟ್ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ನೋಡಿ, ಮಂಗಳನ ಬ್ಯಾಕ್ಗ್ರೌಂಡಲ್ಲಿ ಏನೋ ಕಾಣಿಸ್ತಾ ಇದೆಯಲ್ಲ, ಅದೇ ಕ್ಲೂ. ನಿಮಗೆ ಒಂದು ಕ್ಲೂ, ಒಬ್ಬ ತುಂಬ ಸ್ಪೆಷಲ್ ಪರ್ಸನ್ನ ಇವತ್ತು ಮೀಟ್ ಮಾಡ್ತೀವಿ. ನೋಡೋಣ ಏನು ಸಿಗುತ್ತೆ ಮುಂದೆ. ಕಾರಲ್ಲಿ ಒಂದು ಕ್ಲೂ ಕೊಟ್ಟಿದ್ದೆ ನಾನು, ಬ್ಯಾಕ್ಗ್ರೌಂಡಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ ಅಂತ. ಇವಾಗಲೂ ಇನ್ನೊಂದು ಕ್ಲೂ ನೋಡಿ, ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಎಲ್ಲೋ ಒಂದು ಕಡೆ ಬಂದಿದ್ದೀವಿ. ಇವತ್ತು ಫುಲ್ ಔಟ್ಡೋರ್ ಶೂಟಿಂಗ್. ಬನ್ನಿ ನೋಡೋಣ ಇವತ್ತು ಯಾರನ್ನು ಮೀಟ್ ಮಾಡ್ತಾ ಇದ್ದೀವಿ ಅಂತ. ಚುರುಮುರಿ 3ನೇ ಎಪಿಸೋಡ್ ಆಯಿತು. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ, ಹೀಗೆ ಚೆನ್ನಾಗಿ ನಮ್ಮ ಪ್ರೋಗ್ರಾಮ್ನ ನೋಡಿ ಅಡುಗೆ ಕಲ್ತ್ಕೊಳ್ಳಿ, ಮಾಡ್ಕೊಂಡು ತಿನ್ನಿ. ಈಗ ಇವತ್ತಿನ ಹೋಸ್ಟ್ ಆ್ಯಂಡ್ ಗೆಸ್ಟ್ ಯಾರು ಅಂತ ಇಂಟ್ರಡ್ಯೂಸ್ ಮಾಡೋಣ. ನಮ್ಮ ಸಾವಯವ ಕೃಷಿಕ ಸಂತೋಷ್. ನಮಸ್ಕಾರ. ನಮಸ್ಕಾರ ಸಂತೋಷ್. ಹಾಯ್ ಸಂತೋಷ್. ಮಂಗಳ ರವಿ ಇಬ್ಬರಿಗೂ ಹಾಡುಗಳ ಜೊತೆಗೆ ಕಾಡಿಗೆ ಬಂದಿದ್ದೀವಿ. ಕಾಡಿಗೆ ಬಂದ್ಬಿಟ್ಟಿದ್ದೀವಿ. ಸೂಪರ್. ಬೆಟ್ಟದ ನಲ್ಲಿಕಾಯಿ. ಸೊ ತಗೊಳ್ಳಿ ಎಲ್ಲರಿಗೂ ವಿಟಮಿನ್ ಸಿ. ನಾಟಿ ಬೆಟ್ಟದ ನಲ್ಲಿಕಾಯಿ ಅಲ್ಲ ಬೆಟ್ಟದ ಸಂತೋಷ್? ನಲ್ಲಿಕಾಯಿ ಹೌದು. ಸೂಪರು. ಸೊ ದಿಸ್ ಇಸ್ ಫುಲ್ ಆಫ್ ವಿಟಮಿನ್ ಸಿ, ಹೈ ಫಾರ್ ಗುಡ್ ಫಾರ್ ವುಮೆನ್ ಹೆಲ್ತ್ ಎಸ್ಪೆಷಲಿ. ಇದರೊಳಗೆ ಉಪ್ಪಿನಕಾಯಿ, ಚಟ್ನಿ, ನೀವು ಪೌಡರು ಎಲ್ಲದನ್ನು ಮಾಡಿ ವಿ ಕ್ಯಾನ್ ಯೂಸ್ ಇಟ್ ಫಾರ್ ವೇರಿಯಸ್ ಪರ್ಪಸ್. ಒಂದು ಕೆಲಸ ಮಾಡ್ಬೋದು, ಇಲ್ಲ ನಾವು ಅದೆಲ್ಲ ಮಾಡ್ಬೋದು. ಅಥವಾ ಸಂತೋಷ್ ಅಂತ ಕೇಳಿದ್ರೆ ಇದರದ್ದೇ ಏನೇನೋ ಪ್ರಾಡಕ್ಟ್ ಹಿಡಿದಿದೆ, ಅದೆಲ್ಲ ಕೊಟ್ಬಿಡ್ತಾರೆ ನಿಮಗೆ. ವಿಟಮಿನ್ ಸಿ ಸೋರ್ಸು ನಲ್ಲಿಕಾಯಿ. ಆಮೇಲೆ ಈ ಆರ್ಗ್ಯಾನಿಕ್ ಲಿವಿಂಗ್, ಲಿವ್ ಆ್ಯಂಡ್ ಲೆಟ್ ಲಿವ್, ಸಸ್ಟೈನೇಬಲ್ ಲೈಫ್ ಸ್ಟೈಲ್ಗೆ ಸೋರ್ಸ್ ಇದಾರಲ್ಲ ಈ ಅಸಾಮಿ ಸಂತೋಷ್. ಏನಿಲ್ಲ, ಇವತ್ತು ಇವ್ರ ಜೊತೆನೇ ಫುಲ್ ಎಪಿಸೋಡ್ ಪ್ರಯೋಗ. ಕಾರ್ಪೊರೇಟ್ ಎಂಪ್ಲಾಯಿ ಆಗಿದ್ದವರು ಬಿಟ್ಟು ಪ್ಯಾಷನ್ ಇಟ್ಕೊಂಡು ಈ ದೊಡ್ಡ ಫಾರ್ಮ್ ಲ್ಯಾಂಡ್ ಕೊಂಡುಕೊಂಡು ಅವರು 5 ವರ್ಷದಿಂದ ಸತತವಾಗಿ 6 ಇಯರ್ಸ್ ಎವ್ರಿ ವೀಕೆಂಡ್ ಇಲ್ಲಿ ಕಳೆದು ಸ್ವತಃ ಕಲ್ಲೆತ್ತಿದ್ದಾರೆ. ಎತ್ತಿ ಅವರು ಈ ಫಾರ್ಮ್ ಲ್ಯಾಂಡ್ನ, ಈ ತೋಟನ ಅವರು ಮಾಡಿ ಅದನ್ನು ಬರೀ ನಮಗೋಸ್ಕರ ಉಪಯೋಗ ಆಗಬಾರ್ದು ಅನ್ನೋದೊಂದಿಲ್ಲ ಇಟ್ಕೊಳ್ತೀರಾ, ಬೇರೆ ಎಲ್ಲರಿಗೂ ಇದ್ರ ಉಪಯೋಗ ಆಗಬೇಕು. ಲಿವ್ ಆ್ಯಂಡ್ ಲೆಟ್ ಲಿವ್ ಅನ್ನೋದನ್ನು, ಸಸ್ಟೈನಬಲ್ ಲೈಫ್ ಸ್ಟೈಲ್ನ ಹೇಗೆ ನಾವು ಬೇರೆಯವ್ರಿಗೆ ಹೇಳ್ಕೊಡ್ಬಹುದು ಅನ್ನೋ ನಿಟ್ಟಿನಲ್ಲಿ ಹಿ ಹ್ಯಾಸ್ ಕ್ವಿಟ್ ಹಿಸ್ ಜಾಬ್ ಆ್ಯಂಡ್ ಹಿ ಈಸ್ ಪ್ಯಾಷನೇಟ್ಲಿ ಇನ್ ದಿಸ್ ಫೀಲ್ಡ್. ವಿ ಆರ್ ಅಪ್ ವಿತ್ ಅವರ್ ಜೈವಿಕ ಸಂತೆ, ಉದ್ದೇಶನೇ ಅದು. ಸೂಪರ್. ಇನ್ನು ಏನೇನಿದೆ ನೋಡೋಣ. ಇವತ್ತು ಸ್ಪೆಷಲ್ ಅಡುಗೆ ಇರುತ್ತೆ, ನೋಡೋಣ ಮುಂದೆ ಏನೇನು. ಏನು ಖುಷಿಯಾದ ಮತ್ತೆ ಚೋದಾಗ ಹಂಗೆನೆ ಪ್ರಪಂಚದಂಚ. ಏನು ಖುಷಿಯಾದ ಮತ್ತೆ ಚೋದಾಗ ಹಂಗೆನೆ ಪ್ರಪಂಚದಂಚ. ದಾಟ್ಕಂಡಿಯಾರಾಟ ಕನ್ನಡದಲ್ಲಿ ಪದವಾರ್ಥ, ದಾಟ್ಕಂಡಿಯಾರಾಟ ಕನ್ನಡದಲ್ಲಿ ಪದವಾರ್ಥ. ಇಗೋದೆ ರತ್ನನ್ ಪ್ರಪಂಚ. ಹೇಳ್ಕೊಳ್ಳಕ್ಕೊಂದು ತಲೆ ಮ್ಯಾಗೆ ಒಂದ್ಸು, ಮಲ್ಗಕ್ಕೆ ಭೂಮ್ತಾಯಿ ಮಂಚ. ಕೈ ಹಿಡ್ದೊಳ್ ಪುಟ್ನಂಜಿ ನೆಗ್ನೆಗ್ತ ಉಕ್ಕಂಜಿ. ಕೊಟ್ರಾಯ್ತು ರತ್ನನ್ ಪ್ರಪಂಚ, ಕೊಟ್ರಾಯ್ತು ರತ್ನನ್ ಪ್ರಪಂಚ, ಕೊಟ್ರಾಯ್ತು ರತ್ನನ್ ಪ್ರಪಂಚ. ಇದು ನಮ್ಮ ಪ್ರಪಂಚ. ಲೆಮನ್ ಗ್ರಾಸ್, ಇದನ್ನು ನಾವು ಟೀ ಮಾಡ್ಕೋಬೋದು, ಹಾಗೂ ಇದರದ್ದು ಪೌಡರ್ ಫಾರ್ಮ್ಯಾಟಲ್ಲೂ ಇದೆ. ನಾವು ಇದನ್ನು ನಮ್ಮ ಒಂದು ಪ್ರಾಡಕ್ಟಲ್ಲಿ ಕೂಡ ಯೂಸ್ ಮಾಡ್ತೀವಿ, ಫ್ಲೋರ್ ಕ್ಲೀನರಲ್ಲಿ ಫಾರ್ ದ ಫ್ರೇಗ್ರೆನ್ಸ್. ಅದು ಇಟ್ ಆಕ್ಟ್ಸ್ ಆಸ್ ಅ ರಿಪೆಲೆಂಟ್ ಆಲ್ಸೋ ಆ್ಯಂಡ್ ಇಟ್ ಆಕ್ಟ್ಸ್ ಆಸ್ ಅ ಫ್ಲೋರ್ ಕ್ಲೀನರ್ ಆಲ್ಸೋ ಆ್ಯಂಡ್ ಅರೋಮಾ ಆಲ್ಸೋ ಆ್ಯಂಡ್ ಕೆಮಿಕಲ್ ಫ್ರೀ, ಕೆಮಿಕಲ್ ನ್ಯಾಚುರಲ್, 100% ನ್ಯಾಚುರಲ್ ಲೆಮನ್ ಗ್ರಾಸ್. ಇದರಲ್ಲಿ ಆ್ಯಕ್ಚುಲಿ ಟೀನೂ ಮಾಡ್ತಾರಲ್ಲ ಮನೇಲಿ. ಸುಮ್ಮನೆ ಹಾಗೆ ನೀವು 2 ಎಲೆ ಕಿತ್ಬಿಟ್ಟು ಬಿಸಿನೀರಿಗೆ ಹಾಕಿ ಒಂದು 2 ಬೇಕಾದ್ರೆ ಒಂಚೂರು ನಿಂಬೆಹಣ್ಣು ಹಾಕೋಬೋದು, ಅಥವಾ ಹನಿ ಬೇಕಿದ್ರೆ ಹನಿ. ಸೊ ನಿಮ್ಮ ಟೇಸ್ಟ್ ಪ್ರಕಾರ ನೀವು ವಾಟೆವರ್ ನಿಮಗೆ ಆ್ಯಂಡ್ ಹೆಲ್ದಿ ಪೆಪ್ಪರ್ ಸಾಲ್ಟ್ ಬೇಕಾದ್ರೆ ಹಾಕೋಬಹುದು, ಏನು ಬೇಕಾದ್ರೂ ಹಾಕೋಬೋದು, ಸೇವನೆ ಮಾಡೋದು. ಲೆಮನ್ ಗ್ರಾಸ್ ನೋಡಿ, ಇದು ರಣಬಾಲ ಅಂತ, ಕಿಡ್ನಿಗೆ ಭಾಳ ಅಂದರೆ ತುಂಬ ಚೆನ್ನಾಗಿರ್ತಿದ್ರಿಂದ. ಸೊ ಇದೊಂದು ಗಿಡ. ಸೊ ನಿಮಗೆ ಇನ್ನೊಂದು ದೊಡ್ಡ ಪತ್ರೆ, ಕೆಮ್ಮಿಗೆ, ನೆಗಡಿಗೆ ಭಾಳ ಉಪಯುಕ್ತ. ಇಲ್ಲಿದೆ ಇನ್ಸುಲಿನ್ ಗಿಡ ಇದೆ, ಡಯಾಬಿಟಿಕ್ಕಿಗೆ, ಎಲ್ಲದಕ್ಕೂ. ಸೊ ಪ್ರಕೃತಿಯಲ್ಲಿ ಎಲ್ಲ ಇದೆ.
ಆದರೆ ಈ ಇನ್ಸುಲಿನ್ ಗಿಡ ಇದು ಫಸ್ಟ್ ಆಫ್ ಆಲ್ ಈ ರಣಬಾಲ ಹೇಳಿದ್ರೆ ಇದು ಹೆಂಗೆ ಕನ್ಸ್ಯೂಮ್ ಮಾಡೋದು, ಇದನ್ನು ಹೆಂಗೆ ಡಿಟಾಕ್ಸ್ ಆಗುತ್ತಾ ಇದರಿಂದ? ನೀವು ಡೈರೆಕ್ಟಾಗೂ ಕನ್ಸ್ಯೂಮ್ ಮಾಡ್ಬೋದು. ಇದನ್ನು ಆ್ಯಕ್ಚುಲಿ ಮೆಡಿಸಿನಲ್ ಇದಕ್ಕೂ ತೊಗೊಂಡು ಹೋಗ್ತಾರೆ, ಆಯುರ್ವೇದದಲ್ಲಿ ಯೂಸ್ ಮಾಡ್ತಾರೆ. ಸೊ ಬಟ್ ಇವಾಗ ನಾನು ಆ್ಯಸ್ ಎ ನಾರ್ಮಲ್ ಪರ್ಸನ್ ನಾನು ಸಿಟಿನಲ್ಲಿದ್ದೀನಿ, ಇವಾಗ ಇದನ್ನು ಪಾಟಲ್ಲಿ ಹಾಕೋಬೋದಾ? ನಾನು ಬಾಟಲ್ ಹಾಕೋದು ಹಾಕೊಂಡ್ಬಿಟ್ಟು ನಾನು ಐ ಕ್ಯಾನ್ ಡಿಟಾಕ್ಸಿಫೈ ಮೈ ಸೆಲ್ಫ್, ನನಗೆ ಬೇಕಾದಾಗ ನಿಮಗೆ ಒಂದು ಸುಮಾರು ಒಂದು ಸೇವನೆ ಮಾಡಬಹುದು. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಕಡೆ ನಮ್ಮ ಹತ್ರ ಸಸ್ಯಗಳು ಕೊಡೋರು ಇದ್ದಾರೆ. ಸೊ ಒಂದು ನಿಮಗೆ 100 ಥರ ಮೆಡಿಸಿನಲ್ ಪ್ಲಾಂಟ್ಸ್ ಇದ್ದಾರೆ. ಸೊ ಎಲ್ಲಾ ಸಮಸ್ಯೆಗೂ ಇದೆ. ಬಟ್ ಏನಂದ್ರೆ ಇದು ಫುಡ್ ಅಂಡ್ ಲೈಫ್ ಸ್ಟೈಲ್. ಒಂದು ಕಡೆ ಎಲ್ಲದನ್ನು ಸರಿ ಮಾಡಕ್ ಆಗಲ್ಲ. ಐ ಅಗ್ರಿ. ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗಬೇಕು, ಅದ್ರಲ್ಲಿ ಪರ್ಟಿಕ್ಯುಲರ್ಲಿ ಆಹಾರ ಪದ್ಧತಿ ಒಂದು ಚೇಂಜ್ ಆಗಲೇಬೇಕು. ಬಟ್ ಅದು ಅಲ್ಲಿ ಚೇಂಜ್ ಆಗಬೇಕು. ಅದು ಸೈಕಲ್ ಅಲ್ಲಿ ಎಲ್ಲದು ಆರೋಗ್ಯ ತಾನಾಗೆ ಬರುತ್ತೆ. ಇಲ್ಲಿ ನೋಡ್ರಿ ವೀಕ್ಷಕರೇ, ರಣಬಾಲ ಇದನ್ನ ಆ್ಯಕ್ಚುಲಿ ಹಾಗೆ ಸೇವಿಸ್ಬೋದು. ಇದಕ್ಕೊಂದು ಕೋರ್ಸ್ ಥರ ಇದೆ ಆ್ಯಕ್ಚುಲಿ. 7 days. ನೋಡಿ ಇದು ನಾನು ಆಗಲೇ ತಿಂದೆ, ಇದು ಒಂಥರ ಹುಣಸೆ ಚಿಗುರು ಥರನೇ ಇರುತ್ತೆ ಆಲ್ಮೋಸ್ಟ್ ಟೇಸ್ಟ್. ಒಂದು ಸ್ವಲ್ಪ ಕಹಿ ಬರ್ಬೋದು ಅದ್ರ ಮೇಲೆ. ಬಟ್ ಇದನ್ನು ಹೇಳೋದೇನು ಅಂದರೆ ವಾರಕ್ಕೆ ಒಂದು 7 ದಿನ ಎವ್ರಿ ಡೇ ಒಂದು ಖಾಲಿ ಹೋಟೆಲ್ ತಿಂದು ಬೆಳಗ್ಗೆ ಎದ್ದು ಡಿಟಾಕ್ಸ್ ಆಗುತ್ತೆ. ಅದೊಂದು ಕೋರ್ಸ್ ಥರ. ನಿಮಗೆ ಬಾಳೆನೂ ಅಷ್ಟೇ, ದಿಂಡು ಅಷ್ಟೇ ನಿಮಗೆ ಕಿಡ್ನಿಗೆ ಭಾಳ ಒಳ್ಳೇದು. ಬಾಳೆ ದಿಂಡು ಇವಾಗ ಬಾಳೆ ಬೆಳೆದಿರೋದ್ರದ್ದು ಸ್ಟೆಮ್ ಏನು ಗೊನೆ ಕೊಡುತ್ತೆ. ಆಮೇಲೆ ಸ್ಟೆಮ್ ಏನಿದೆ ಅದನ್ನು ಕೂಡ ಎಲ್ಲ ಕಿಚಡಿ ಮಾಡ್ತೀವಿ, ಪಲ್ಯ ಮಾಡ್ತೀವಿ, ಚಟ್ನಿ ಮಾಡ್ತೀವಿ, ಹುಳಿ ಮಾಡ್ಬೋದು, ಮೊಸರು ಬಜ್ಜಿ ಎಲ್ಲದನ್ನು. ಇನ್ಫ್ಯಾಕ್ಟ್ ಆ ಸ್ಯಾಲೆಡ್ಸು ಮಾಡ್ತಾರೆ. ಚುರ್ಮುರಿ ಅಂಗಡಿಗಳಲ್ಲಿ ಇವಾಗ ಸ್ಯಾಲೆಡ್ ಮಾಡ್ಕೊಡ್ತಾರಲ್ಲ, ಸೂಪರ್. ರವಿ ನೋಡಿ, ಇದು ಗಂಧದ ಮರ. ಇವತ್ತೆಲ್ಲರೂ ಎಕ್ಸ್ಟರ್ನಲ್ ಬ್ಯೂಟಿಫಿಕೇಶನ್ಗೆ ದುಡ್ಡು ಹಾಕ್ತಾ ಇದೀವಿ. ಇದ್ರೊಳಗಡೆ ಕುಡಿ ತೆಗೆದ್ಬಿಟ್ಟು ನಾವು ತಂಬಳಿ ಮಾಡಿ ಇಂಟರ್ನಲ್ ಎಲ್ಲ ಒಳಗಡೆ ಸೇವನೆಯಿಂದನೇ ನಾವು ಒಂದು ಸ್ಕಿನ್ ಆಗಿರ್ಬೋದು, ಪ್ರತಿಯೊಂದು ಕಾಸ್ಮೆಟಿಕ್ ಇಂಡಸ್ಟ್ರಿಗೆ ಹೋಗೋದು ಇದು. ಅದರದ್ದು ವುಡ್ಡಿಂದ ಹಿಡಿದು ಪ್ರತಿಯೊಂದು ಸ್ಯಾಂಡಲ್ ಪೌಡರ್ ಅಥವಾ ಸ್ಯಾಂಡಲ್ ಸೋಪ್ ಎಲ್ಲದು ಫೇಮಸ್. ತಂಬುಳಿ ಮಾಡ್ತೀರಾ? ಅದು ಸಂತೋಷ್ ಮಾಡ್ಬಿಟ್ಟು ಅದರಿಂದ ನನಗೆ ಗೊತ್ತಿರಲಿಲ್ಲ. ಸೊ ಸ್ಕಿನ್ ಒಳ್ಳೆಯದು. ಅಂದ್ರೆ ಅದ್ರೊಳಗಡೆನೂ ಕೆಲವು ನಾವು ಐ ಆಮ್ ನಾಟ್ ಎ ವೆರಿ ಅಗ್ರಿ ಓರಿಯೆಂಟೆಡ್. ಬಟ್ ನಾನು ಏನು ಇವಾಗ ಒಂದು 10 ವರ್ಷ ಸಾವಯವ ಕೃಷಿ ಮಾಡಿದ್ದೀನಿ. ಅದರೊಳಗಡೆ ತಿಳ್ಕೊಂಡವರಿಂದ ನಾನು ಏನು ತಿಳ್ಕೊಂಡಿದ್ದೀನಿ ನಿಮಗೆ ಮಾತಾಡ್ತಾ ಇದ್ದೀನಿ. ಸೊ ಇಂಟರ್ನಲೈಸ್ ಬ್ಯೂಟಿ ಅಂತ ಹೇಳ್ತಾರೆ. ಇದನ್ನ ಸೇವನೆ ಮಾಡೋದ್ರಿಂದ ನೀವು ಎಕ್ಸ್ಟರ್ನಲ್ ಕ್ರೀಮ್ಸ್ ಹಚ್ಚೋದಕ್ಕಿಂತ ಬೆಟರ್. ಮಲೆನಾಡಲ್ಲಿ ಗೋಸ್ ಇನ್ಸೈಡ್ ಇಟ್ ಶೋಸ್ ಆನ್ ದಿ ಔಟ್ಸೈಡ್. ಆ ಥರ ಮೊರಿಂಗಾ ಇದೆ. ಮೊರಿಂಗಾ ಅಂದರೆ ಮೊರಿಂಗಾ ನಮ್ಮ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು. ನಾವು ನುಗ್ಗೆಕಾಯಿ ಸಾಂಬಾರು, ಅವಿಯಲ್ಲು ಅದೆಲ್ಲ. ಬಟ್ ನುಗ್ಗೆ ಸೊಪ್ಪು ಇದ್ರದ್ದು ಪೌಡರ್ ಕೂಡ ಮಾಡ್ತೀವಿ. ಪೌಡರ್ ಮಾಡಿ ನಾವು ನಮ್ಮ ಜೈವಿಕ ಸಂತೆಯಲ್ಲಿ ತಗೊಂಡೋಗ್ತೀವಿ. ಓಕೆ. ಸೊ ವಿ ಹ್ಯಾವ್ ಲಾಟ್ ಆಫ್ ಪ್ರಾಡಕ್ಟ್ಸ್. ಇಲ್ಲಿ ನೀಮ್ ಇದೆ. ಸೊ ಸುಮಾರು ಪದಾರ್ಥಗಳು, ಶುಂಠಿ ಬೆಳಿತೀವಿ, ಅರ್ಶಿನ ಬೆಳಿತೀವಿ. ಇದನ್ನೆಲ್ಲ ಇದು ಹೆಂಗೆ ಅಂದರೆ ಸಂತೋಷ್ ಅವ್ರದ್ದು ಸಾವಯವ ಕೃಷಿ ಅರ್ಬನ್ ಫಾರ್ಮರ್ ಅಂತ ನಾನು ಅವ್ರನ್ನ ಅವಾಗ ಕರಿತಾ ಇರ್ತೀನಿ, ಕೃಷಿಕ. ಇವ್ರದ್ದೇನು ಧ್ಯೇಯ ಅಂದರೆ ಇದನ್ನೆಲ್ಲ ನಮ್ಗೆ ಆ್ಯಕ್ಸಸ್ ಸಿಗಲ್ಲ. ನಾವು ಮನೆಗಳಲ್ಲಿ 4th ಫ್ಲೋರಲ್ಲಿ ಲಿಫ್ಟಲ್ಲಿ ಹೋಗೋರು ನಾವು. ಸೊ ಇದು ನಮಗೆ ಸಿಗದೇ ಇರೋದ್ರಿಂದ ಇದರ ಒಳಿತನ್ನು, ಇದರ ಬೆನಿಫಿಟ್ಸ್ನ ಅವರು ಪ್ರಾಡಕ್ಟೈಸ್ ಮಾಡಿ ನಮಗೋಸ್ಕರ ವ್ಯಾಲ್ಯೂ ಎಡಿಷನ್ ಮಾಡಿ ಇದನ್ನು ತಲುಪಿಸ್ತಾ ಇದ್ದಾರೆ. ಸೊ ಹೇಳೋದೇನು ಅಂದರೆ ನೀವು ಸ್ಟಾರ್ಟ್ ಲಿವಿಂಗ್ ಆ್ಯಂಡ್ ಲೆಟ್ ಲಿವ್. ಸಾವಯವ ಕೃಷಿ ಅದನ್ನು ಅಳವಡಿಸ್ಕೊಂಡು ನಾವು ಸಸ್ಟೈನಬಲ್ ಲೈಫ್ ಸ್ಟೈಲ್ನ ಫಾಲೋ ಮಾಡೋದು ಒಳ್ಳೆಯದು. ಹೆಂಗೆ ಮಾಡಬಹುದು ಅಂದರೆ ನಮ್ಮ ಆಹಾರದಿಂದ ಚೇಂಜ್ ಆಗಬೇಕದು. ಉಡುಗೆ ತೊಡುಗೆ, ಆಮೇಲೆ ಇನ್ಫ್ಯಾಕ್ಟ್ ಇವತ್ತು ಎಲ್ಲಿವರೆಗೂ ಹೋಗಿದೆ ಅಂದರೆ ಸಸ್ಟೈನಬಲ್ ಲಿವಿಂಗು. ಮನೆಗಳು ಕೂಡ ಕಟ್ತಾ ಇದ್ದಾರೆ. ಮನೆಯಲ್ಲಿ ಯುಟೆನ್ಸಿಲ್ಸ್ ಯೂಸ್ ಮಾಡೋದ್ರಿಂದ ಹಿಡಿದು ಪ್ಯಾಕಿಂಗ್ ಕವರ್ಗಳು ಯೂಸ್ ಮಾಡೋದ್ರಿಂದ ಹಿಡಿದು ಎಲ್ಲದಕ್ಕೂ ಇವಾಗ ಸಸ್ಟೈನಬಲ್ ಪ್ರಾಡಕ್ಟ್. ಒಂದು ವಿಷಯ ತೆಗಿತಾ ಇದ್ದೀನಿ. ಇವಾಗ ನಾವು ಒಂದು ಸೆಲ್ಫ್ ಹೆಲ್ಪ್ ವುಮೆನ್ ಗ್ರೂಪ್ ಜೊತೆಗೆ ಬನಾನಾ ಫೈಬರ್ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀವಿ. ಸೊ ಬಾಳೆ ದಿಂಡು ಕಂಪೋಸ್ಟ್ ಮಾಡೋದು ಕಷ್ಟ. ಸೊ ಬಾಳೆ ಕಡದ ಮೇಲೆ ಸೊ ಅದರಿಂದ ಫೈಬರ್ ಮಾಡಿ ಒಂದು ಸೆಲ್ಫ್ ಹೆಲ್ಪ್ ವುಮೆನ್ ಗ್ರೂಪ್ ಇಂದ ಎಲ್ಲಾ ತರ ಪದಾರ್ಥಗಳನ್ನು, ಬುಟ್ಟಿಗಳಿರ್ಬೋದು, ಮ್ಯಾಟ್ಗಳು, ಇವನ್ ಬ್ಲೈಂಡ್ಸ್ ಫಾರ್ ದ ವಿಂಡೋಸ್, ಆಮೇಲೆ ನಿಮಗೆ ಟೀ ಕೋಸ್ಟರ್ಸು, ಪರ್ಸು, ಬ್ಯಾಗು, ಲ್ಯಾಪ್ಟಾಪ್ ಬ್ಯಾಗು, ಪ್ರತಿಯೊಂದು ಮಾಡಿದ್ದೀವಿ. ಪಾಮ್ ಲೀಫ್ ತಾಳೆಗರಿ ಅದರಿಂದ ಮಾಡಿದ್ದೀವಿ. ಬೇಸಿಕಲಿ ಜೈವಿಕ ಸಂತೆ ನಾವು ಆ್ಯಸ್ ಎ ಉದ್ದೇಶ ಏನಂದರೆ, ನಾನು ತೋಟದಿಂದ ಕಲ್ತಿದ್ದನ್ನು ನಾನೇನಂದರೆ ಇದು ಎಲ್ಲರಿಗೂ ಇಲ್ಲಿಂದ ನಾವು ಸರ್ವಿಸ್ ಮಾಡೋಕ್ಕಾಗಲ್ಲ. ವಿ ಆರ್ ಸಪೋರ್ಟಿಂಗ್ ಫಾರ್ಮರ್ಸ್, ಟ್ರೈಬಲ್ಸ್, ರೂರಲ್ ಟ್ರೈಬ್ಸ್ ಆ್ಯಂಡ್ ಸೆಲ್ಫ್ ಹೆಲ್ಪ್ ವುಮೆನ್ ಗ್ರೂಪ್ ಬೇಸಿಕಲಿ. ಸೊ ಮಾರ್ಕೆಟಿಂಗ್ ದ ಅನ್ಮಾರ್ಕೆಟೆಡ್, ವಿ ಆರ್ ಅ ಸಸ್ಟೈನಬಲ್ ಮಾರ್ಕೆಟ್ ಪ್ಲೇಸ್. ಸೊ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್, ಬೆಳಗಿಂದ ಸಾಯಂಕಾಲವರೆಗೂ ನಾವು ಏನು ಯೂಸ್ ಮಾಡ್ತೀವಿ ಎಲ್ಲ ಥರ ಪದಾರ್ಥಗಳನ್ನು ವಿಷಮುಕ್ತವಾಗಿ ಹೇಗೆ ಕೊಡ್ಬೋದು ಅನ್ನೋ ಒಂದು ಉದ್ದೇಶ, ಒಂದು ಪ್ರಯೋಗ. ವಿಷಮುಕ್ತ ಅಂದರು. ನನ್ನದೇನು ಗೊತ್ತೇನ್ರಿ, ಇವಾಗ ಮೊನ್ನೆ ಮೈಸೂರಿಗೆ ಹೋಗಿದ್ದೆ, ತುಂಬ ಬಿಸಿಲಿತ್ತು. 2 ಎಳ್ನೀರು ಕುಡಿದೆ. ನಂದೇನು ಗೊತ್ತಾ ಅಚೀವ್ಮೆಂಟು, ಸ್ಟ್ರಾ ಬೇಡಪ್ಪ ಅಂದೆ. ಪ್ಲಾಸ್ಟಿಕ್ಕು ಯೂಸ್ ಮಾಡಲ್ಲ ನಾನು, ಸ್ಟ್ರಾ ಬೇಡಪ್ಪ ಅಂದೆ.
ಅದೇ ನಂಗೆ ದೊಡ್ಡ ಅಚೀವ್ಮೆಂಟ್. ಬ್ಯಾಂಬೂ ಸ್ಟ್ರಾ ಅಲ್ಲ ರೀ, ಸ್ಟೀಲ್ ಸ್ಟ್ರಾನ ನಮಗೆ ತುಂಬ ಇದೊಂದು ಹೆಮ್ಮೆ ಅನಿಸುತ್ತೆ ನಮ್ಗಳಿಗೆ. ಸಿಟಿನಲ್ಲಿರೋರಿಗೆ ಟೂತ್ ಬ್ರಷ್ನ ಮರದ್ದು ತೊಗೊಂಡೆ, ಸಸ್ಟೈನೇಬಲ್ ಯಾವುದೋ ಒಂದು ಸಿಕ್ತು, ನಾನು ಸ್ಟ್ರಾ ಬೇಡ ಅಂದೆ, ಅಷ್ಟು ಸಾಲಲ್ಲ. ಹೇಳಕ್ಕೆ ಏನು ಬರ್ತಾ ಇರೋದು ಅಂದರೆ, ಇವಾಗ ಆ್ಯಕ್ಸೆಸ್ ಇದೆ ನಮಗೆ. ಬರೀ ಜೈವಿಕ ಸಂತೆ ಅಂತ ನಾವು ಹೇಳಕ್ಕೆ ಬರ್ತಾ ಇಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಏನು ಮಾಡಬೇಕು ಅಂದರೆ, ಮಾರ್ಕೆಟಲ್ಲಿ ಇಂಥ ಸಸ್ಟೈನೇಬಲ್ ಲೈಫ್ ಪ್ರಾಡಕ್ಟ್ಸ್ ಇದೆ. ಅದನ್ನು ನಾವು ಯಾವಾಗ ಆ್ಯಸ್ ಎ ಸೊಸೈಟಿ ಯೂಸ್ ಮಾಡೋಕ್ಕೆ ಶುರು ಮಾಡ್ತೀವಿ, ಆವಾಗ ನಾವು ನಿಜವಾಗ್ಲೂ ಸಸ್ಟೈನಬಲ್ ಲೈಫ್ ಸ್ಟೈಲ್ ಕಡೆ ಹೋಗ್ತೀವಿ. ಡಿಮ್ಯಾಂಡ್ ಕ್ರಿಯೇಟ್ ಮಾಡಬೇಕು, ಸಪ್ಲೈ ತಾನಾಗಿ ಹುಟ್ಟುತ್ತೆ. ಸೊ ಇಟ್ ಇಸ್ ಅನ್ ಅವೇರ್ನೆಸ್ ಮೋರ್. ಲೋಕಲ್ ಫಾರ್ ವೋಕಲ್. ಎಲ್ಲ ಕಡೆಯಿಂದ ಪದಾರ್ಥಗಳು ಬರುತ್ತೆ. ಸೆಂಟ್ರಲೈಸ್ಡ್ ಕಾನ್ಸೆಪ್ಟಲ್ಲಿ ಇದು ಸಸ್ಟೈನ್ ಆಗಲ್ಲ. ಕಲ್ಚರ್, ಅಗ್ರಿಕಲ್ಚರ್, ವೇದ, ಆಯುರ್ವೇದ ನಮ್ಮ ದೇಶದ ಕೊಡುಗೆ. ಅದನ್ನು ಅನುಭವಿಸೋದಕ್ಕೆ ನಾವು ವಿದೇಶದಿಂದ ಕರ್ಸ್ಕೋಬೇಕಾ? ನೋಡಿ, ಒಂದು ನಿಮಿಷ ಮ್ಯಾಜಿಕ್ ತೋರಿಸ್ತೀನಿ ನೋಡಿ, ಬರೆದಿದ್ದಾರೆ ಏನು ಹೇಳಿ. ನೋ ಎ ಫಾರ್ಮರ್, ನವ್ ಯು ನೋ ಎ ಫಾರ್ಮರ್. ಹಸಿರಾಗಿದೆ, ಬೆಟ್ಟ, ಕಾಡು ಎಲ್ಲ ಕಾಣಿಸ್ತಿದೆ. ಸಂತೋಷ್, ಪ್ರಾಣಿ ಪಕ್ಷಿ ಎಲ್ಲ ಏನು ಬರಲ್ಲ? ಉಸಿರು, ಅದ್ರ ಜೊತೆಗೆ ಪ್ರಾಣಿ ಪಕ್ಷಿಗಳು ಎಲ್ಲದ್ರ ಜೊತೆಗೆ ನಮ್ಮದು ಒಂದು ಬಾಂಧವ್ಯ. ಬರ್ತವೆ, ನವಿಲುಗಳು ಬರ್ತವೆ, ಇವನ್ ಇಲ್ಲಿ ಕಾಡಂದಿ ಕೂಡ ಬರುತ್ತೆ. ಸೊ ನಿಮಗೆ 1-2 ಸತಿ ಆನೆನೂ ಬಂದೋಗಿದೆ. ಇದೆಲ್ಲ ನಾವು ವಿ ಆರ್ ಅ ಪಾರ್ಟ್ ಆಫ್ ದ ಇಕೋಸಿಸ್ಟಮ್. ಹಾರ್ಮೋನಿಯಲ್ಲಿ ಬದುಕೋದು ಕಲಿಬೇಕು. ಕಲಿತಾಗ ಎಲ್ಲರಿಗೂ ಒಂದು ಸಮಪಾಲು, ಸಹಬಾಳ್ವೆ. ಸೊ ಮಂಗಳ, ಇದೆಲ್ಲದ್ರ ಜೊತೆಗೆ ಒಂದು ಒಳ್ಳೆ ಹಾಡು ಹೇಳ್ರಿ. ಬಂದು ಹಾಡು ಹಸಲಿ ಈ ಹಸಿರು ಸಿರಿಯಲ್ಲಿನೇ ಹಾಡ್ಬಿಡ್ತೀವಿ. ಹೇಳಿ, ಓವರ್ ಟು ಯು. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ, ನವಿಲೇ ನಿನ್ನಾಗೆ ಕುಣಿವೆ, ನಿನ್ನಂತೆಯೇ ನಲಿವೆ, ನವಿಲೇ ನವಿಲೇ ಈ ಮನದ ಮರೆಯಲಿ, ಕನಸು ಸುರಿಯಲಿ, ನವಿಲೇ ನೀನೇನೆ ನಾನಾಗುವೆ, ಗೆಲುವಾಗಿಯೇ ಒಲಿವೆ, ನವಿಲೇ 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 ನವಿಲೇ. ವಾ ಸಂತೋಷ್, ಅಡುಗೆ ಮಾಡೋ ಟೈಮು ಏನು ಸ್ಪೆಷಲ್ ಮಾಡ್ಕೊಡ್ತಾ ಇದ್ದೀರಾ ನಮಗೆ? ನಾವು ಇವತ್ತು ನಮ್ಮ ಆಲ್ದರದಲ್ಲಿ ತಿಂದಿರೋ ಸ್ಪೆಷಲ್ ಮಲೆನಾಡು ಕಡೆಯಲ್ಲಿ, ಅಲ್ಲಿ ಮಜ್ಜಿಗೆ ಸಾರು ಅನ್ಕೊಂಡೆ. ಇವರು ಆಲ್ದರ ಮಲೆನಾಡು, ಸೊ ಅದೇ ಬರುತ್ತೆ ಅನ್ಕೊಂಡೆ. ಸೊ ತೋಟನೂ ಅದರಿಂದನೇ ಬಂದಿರೋದು. ಅದೇ ಒಂದು ಸ್ಪೆಷಲ್ ಮಾಡೋಣ. ಸೂಪರ್. ಸೊ ಆಲ್ದರ ಸ್ಪೆಷಲ್ ಮಜ್ಜಿಗೆ ಸಾರು ನೋಡೋಣ ಹೆಂಗೆ ಬರುತ್ತೆ ಅಂತ. ಎಸ್. ಸೊ ಇವಾಗ ನಾವು ಮಾಡೋ ಮಜ್ಜಿಗೆ ಸಾರನ್ನ ನಮ್ಮಮ್ಮ ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಬಗ್ಗೆ ಎಲ್ಲ ತಿಳಿಸ್ತಾರೆ. ನಮಸ್ಕಾರ ಸುಧಾ ಅವರೇ. ನಮಸ್ಕಾರ ಮಂಗಳ ಅವರೇ. ನಮಸ್ಕಾರ ಗಿರಿಜಾ ಅವರೇ. ನಮಸ್ತೆ. ನಮ್ಮ ಅತ್ತೆ. ಹಾಯ್ ಮಾಧವಿ. ಎಸ್, ಏನೇನು ಬೇಕು ಅಂತ ಒಂದ್ಸತಿ ನನಗೆ ಹೇಳ್ಬಿಟ್ರೆ ನಾನು ಒಂದ್ಸಲಿ ಅದನ್ನೆಲ್ಲ ನಮ್ಮ ವ್ಯೂವರ್ಸ್ಗೂ ತೋರಿಸ್ಬಿಡ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸು, ಜೀರಿಗೆ, 2 ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿನ್ಕಾಯಿ. ಇದು ಗುಂಟೂರು ಬ್ಯಾಡಗಿನ ಆಂಟಿ, ಅದು ಯಾವುದಾದ್ರೂ ಆಯಿತು. ಓಕೆ. ಖಾರ ಹೇಗೆ ಬೇಕೋ ಹಾಗೆ. ಒಂದೆರಡು ಬೆಳ್ಳುಳ್ಳಿ, ಇಂಗು, ಒಗ್ಗರಣೆಗೆ ಎಣ್ಣೆ. ಓಕೆ. ಸೊ ಸಂತೋಷ್, ನಿಮಗೆ ಮಾಡಕ್ ಬರುತ್ತಾ ಅಥವಾ ಆಂಟಿ ಹೇಳ್ಕೊಡ್ತಾರೆ? ಈಗ ಅವ್ರು ಹೇಳ್ಕೊಡ್ತಾರೆ, ನಾವು ಮಾಡ್ತೀವಿ. ಸೂಪರ್ ಆಂಟಿ. ಸರಿ, ಹಂಗಾರೆ ಶುರು ಮಾಡ್ಬಿಡೋಣವಾ? ಸೊ ಇಡೋದಮ್ಮ ಇದನ್ನ. ಫಸ್ಟ್ ಸ್ಟೆಪ್ ಏನು ಆಂಟಿ? ಕಡಲೆಬೇಳೆ ಹುರಿತಾ ಇದ್ದಾರೆ. ಓಕೆ, ಕಡಲೆಬೇಳೆ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದಾರೆ. ಸುಮಾರು ಒಂದು 1 ಟೀ ಸ್ಪೂನ್ ಅಷ್ಟಿದೆ, ಅಷ್ಟೇ ಅಲ್ವಾ ಆಂಟಿ? ಓಕೆ. ಉದ್ದಿನ ಬೇಳೆ ಒಂದು ಅರ್ಧ ಟೀ ಸ್ಪೂನ್. ಏನಂದ್ರೆ ಚಾಲೆಂಜು, ಗ್ಯಾಸ್ ಸ್ಟವ್ ಆದ್ರೆ ನಾವು ಇದನ್ನ ಕಡಿಮೆ ಮಾಡ್ಕೋಬಹುದು, ಸಿಮ್ಮು ಜಾಸ್ತಿ ಮಾಡ್ಕೊಂಡು. ಇದ್ರಲ್ಲಿ ಒಂದೇ ಕಾವು, ಕೇರ್ಫುಲ್ ಆಗಿ ಎಳೆದು ಬಿಟ್ನಲ್ಲ. ಜೀರಿಗೆ, ತೋಟದಲ್ಲಿ ಊಟ. ಸಂತೋಷ, ನೀವು ಅಡುಗೆ ಮಾಡ್ತಿರೋದು ಬಹಳ ಸಂತೋಷ ಆಗ್ತಿದೆ. ಅಲ್ಲ, ನನಗೆ ಆಶ್ಚರ್ಯ ಆಗ್ತಾ ಇದೆ. ಅಡುಗೆ ಮಾಡು ಸಂತೋಷಕ್ಕೆ. ಜೀರಿಗೆ, ಗಾಂಧಾರಿ ಮೆಣಸು. ಓಹೋ, ಇದು ನಮ್ಮ ತೋಟದಲ್ಲಿ ಬೆಳೆದಿದೆ, ತೋಟದಲ್ಲೇ ಬೆಳೆದಿರೋದು. ವೆರಿ ಗುಡ್. ಇದನ್ನ ಒಂದ್ಸತಿ ಪ್ರಣವ ಒಂದೇ ಒಂದು ಹಂಗೇನೆ ಬಾಯಿಗೆ ಹಾಕೊಂಡಿದ್ದಲ್ಲ, ಕೆಂಪಗಿರೋದು. ಕರೆಕ್ಟ್. ನಿಮಗೆ ಖಾರ ಬೇಕು ಅಂದರೆ ಆಮೇಲೆ ಒಂದೆರಡು ಮೆಣಸಿನ್ಕಾಯಿ ಹಾಕೋದು. ಓಕೆ. ಅದು ತುಂಬ ಖಾರ ಇರುತ್ತೆ.
ಓಕೆ, ಬ್ಯಾಡಗಿ ಮೆಣಸಿನ್ಕಾಯಿ ಅಲ್ಲ, ಗುಂಟೂರು ಮೆಣಸಿನ್ಕಾಯಿ 2. ಮಜ್ಜಿಗೆ ಪ್ರಮಾಣ ಹಾಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ ಏನ್ ಸಂತೋಷ್? ಇವಾಗ ಹೊರಳ್ಕಲ್ನ ಊರಲ್ಲಿ ತೆಂಗಿನಕಾಯಿನ ಒರಳ್ಕಲ್ಲಿಗೆ ಹಾಕೊಂಡು ಜೊತೆಗೆ 2 ಬೆಳ್ಳುಳ್ಳಿ ಹಾಕಿ ರುಬ್ಬೋದು. ಓಕೆ, ಅದ್ರ ಕಾರ್ಯಕ್ರಮ ನಾವು ಮುಂದುವರಿಸ್ತೀವಿ. ಅವ್ರು ಹೇಳಿರೋದನ್ನ ಫ್ರೆಶ್ ಆಗಿ ತುರಿದಿರುವಂತಹ ತೆಂಗಿನಕಾಯಿ ಹಾಗೆ ಬೆಳ್ಳುಳ್ಳಿ. ಸಂತೋಷು ಕಾರ್ಪೊರೇಟ್ ಎಂಪ್ಲಾಯಿ ಆಗಿದ್ದಾಗ ಅವ್ರು ಟೀಮ್ನ ಹಾಕ್ಕೊಂಡು ಸೇಲ್ಸ್ ಪ್ರೊಫೆಷನಲ್ ಅವರು ಟೀಮ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ತಾ ಇದ್ರು. ಇವತ್ತು ನೋಡಿ ಸಾವಯವ ಕೃಷಿಕ ಆದ್ರೂ ರುಬ್ಬೋದು ಬಿಟ್ಟಿಲ್ಲ. ಇವಾಗ ರುಬ್ಬೋದು ರುಚಿಗೆ. ಎಸ್, ರುಬ್ ಇಂಡಿಯಾ. ಇಲ್ಲೇ ಇದೆ, ನೀರಿದೆ. ಹಲೋ ಆಂಟಿ, ನಮಸ್ಕಾರ. ಇವರು ಸಂತೋಷ್ ಅವರ ಸೋದರತ್ತೆ, ತೀರ್ಥಹಳ್ಳಿ ಅವರು. ಇವ್ರು ರುಬ್ಬದ್ ನೋಡ್ಲಿಕ್ಕಾಗದೆ ಅವರೇ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೂಪರ್. ಇನ್ನೊಂಚೂರು ಇದಾಕ್ಲ ಕಾಯಿ. ಸಂತೋಷು ಕಾರ್ಪೊರೇಟ್ ಅಲ್ಲಿ ಯಾರನ್ನ ಎಷ್ಟು ಬೇಕಾದ್ರೂ ರುಬ್ಬಿರ್ಬೋದು, ಆದ್ರೆ ನೋಡಿ ಇವಾಗ ಅವ್ರಿಗೆ ರುಬ್ಬೋದು ಹೇಳ್ಕೊಡಕ್ಕೆ ಅವ್ರ ಸೀನಿಯರ್ ಬಂದಿದ್ದಾರೆ. ಈಗ ನೆಕ್ಸ್ಟ್ ಆ ಡ್ರೈ ಕಾಯಿ ರುಬ್ತಾ ಇರ್ಬೇಕಾದ್ರೆ ಜೊತೆಗೆ ಇವಾಗ ಏನು ಹುರ್ಕೊಂಡಿದ್ವಿ ಒಲೆಯಲ್ಲಿ ಅದನ್ನೆಲ್ಲ ಹಾಕ್ತಾ ಇದೀವಿ. ಇದು ನುಣ್ಣಗೆ ರುಬ್ಕೋಬೇಕಾ ಅಥವಾ ಹೆಂಗೆ? ನುಣ್ಣಗೆ ರುಬ್ಕೋಬೇಕಲ್ಲ. ಸೊ ಇದನ್ನ ನುಣ್ಣಗೆ ರುಬ್ಕೊಳ್ತಾ ಇದ್ದಾರೆ. ಇದು ರುಬ್ಬಿಂಡಿಯಾ ಆದ್ಮೇಲೆ ನಾವು ವಾಪಸ್ ಬರ್ತೀವಿ. ಕರೆಕ್ಟ್. ಐ ಆಮ್ ಅ ಪ್ರೋ ಇನ್ ದಿಸ್ ಕಿಕ್ ಪಾಟ್. ಐ ಆಮ್ ಆಲ್ಸೋ ಪ್ರೋ ಇನ್ ಟೀಚಿಂಗ್. ನೋಡಮ್ಮ, ಸರಿ ಮಾಡಮ್ಮ, ನೋಡಮ್ಮ. ಈಗ ರುಬ್ಬಾಯ್ತು, ಇದನ್ನೆಲ್ಲ ನೀಟಾಗಿ ಪಾತ್ರೆಗೆ ಹಾಕೊಂಡ್ಬಿಡೋಣ. ಸಂತೋಷ್ ಅವರು ರುಬ್ಬು ಅಂತ ಬಿಟ್ಟು ಎಲ್ಲ ಹೊಂಟೋಗಿದ್ರು ನೋಡಿ. ಚೆನ್ನಾಗಿ ರುಬ್ಬಿದ್ದೀನಿ. ಸಂತೋಷ, ಥ್ಯಾಂಕ್ ಯು ಹೇಳ್ಬಿಡಿ ನನಗೆ. ಹಾಡಿನ ಜೊತೆಗೆ ರುಬ್ಬೋದು ನೀವೇ ಮಾಡಿದೀರಾ. ವೆರಿ ಗುಡ್. ನಮ್ಮ ಒಬ್ಬರಿಗೆ ರುಬ್ಬಕ್ಕೆ ಅವಕಾಶ ಕೊಟ್ಟಿಲ್ಲ, ಅವರು ರುಬ್ತಾ ಇದ್ದಾರೆ. ಸೊ ರುಬ್ಬಿದ್ದು ರುಬ್ಸಿದ್ದು ಎಲ್ಲ ಆಗಿದೆ, ರುಬ್ಕೊಂಡಿದ್ದಾಗಿದೆ. ಈಗ ಒಗ್ಗರಣೆ ಟೈಮ್ ಅನ್ಸುತ್ತೆ. ಒಗ್ಗರಣೆ ಟೈಮ್ ಈಗ. ಓಕೆ, ಇವಾಗ ದೇಸಿ ಆಕಳ ತುಪ್ಪ ಹಾಕ್ತಾ ಇದೀವಿ ಒಗ್ಗರಣೆಗೆ. ವಾವ್. ಓಕೆ, ಒಂದು 2 ಸ್ಪೂನ್ ಹಾಕಿದ್ರಾ? 2 ಸ್ಪೂನು. ಆಮೇಲೆ ಸಾಸಿವೆ ಚಟಪಟ ಅಂತ ಇದೆ. ಹಿಂಗೊಂಚೂರು. ಓಕೆ, ಈಗ ಕರಿಬೇವು ಹಾಕೋತೀರಾ? ಕರಿಬೇವು, ಫ್ರೆಶ್ ಆಗಿ ಕಿತ್ತಿರೋ ಕರಿಬೇವು. ಸಾವಯವ ಕರಿಬೇವು. ಅದೇ ನಾರ್ಮಲ್ ಆಗಿ ಯಾರು ಏನು ಹಾಕಲ್ಲ. ಅದೇನದು? ಅರ್ಶಿನ. ಓಕೆ, ಫ್ಲೇವರ್ಗೆ ಒಂದು ಸ್ವಲ್ಪ ಅರ್ಶಿನ ಬಿದ್ದಿದೆ. ಕಲರ್ಗೂ ಸೇರಿಸಿ. ಇವಾಗ ಅದೇನದು? ಏನು ರುಬ್ಕೊಂಡಿದ್ವಲ್ಲ ಹಾಂ, ಎಲ್ಲದನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಓಕೆ. ವಾವ್, ಕಲರ್ ಸೂಪರ್ ಆಗಿದೆ ಅಲ್ಲ? ಕಲರು ಸೂಪರ್ ಆಗಿದೆ, ಹಶ್ವೇನೂ ಆಗ್ತಿದೆ. ಹೌದು. ಬಿಸಿ ಬಿಸಿ ಅನ್ನದ ಜೊತೆಗೆ ಭಾಳ ಮಜಾ ಇರುತ್ತೆ. ಇವಾಗ ಉಪ್ಪು ರುಚಿಗೆ ತಕ್ಕಂಗೆ ಹಾಕಿ, ಸಾಯಂದ್ರ ಲವಣ, ಸೊ ಎಲ್ಲ ಇದು ಪಿಂಕ್ ಸಾಲ್ಟ್. ಇದು ಗೊಜ್ಜಿನ ಕನ್ಸಿಸ್ಟೆನ್ಸಿ ಬಂದಿದೆ ಅಲ್ಲ ಸಂತೋಷ್? ಹೌದೌದೌದು. ಇವಾಗ ಇದಕ್ಕೆ ಸ್ವಲ್ಪ ಹೊತ್ತು ತೆಗೆದುಬಿಟ್ಟು ಮಜ್ಜಿಗೆ ಹಾಕಿ ರುಚಿ ನೋಡಿ ಉಪ್ಪೆಲ್ಲ ಸರಿಯಾಗಿದೆ ಅಂತೇಳಿ ಇದಕ್ಕೆ ಹುಳಿ ಅಂಶ ಹೇಗೆ? ಮಜ್ಜಿಗೆ ಹುಳಿ ಹುಳಿ ಮಜ್ಜಿಗೆನೇ ಹಾಕೋದು. ಅದು ದೇಸಿ ಆಕಳ ಹಾಲಿಂದ ಮಾಡಿರೋ ಹುಳಿ ಮಜ್ಜಿಗೆ. ಎಸ್. ಸೊ ನಾವೇನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಮಜ್ಜಿಗೆ ಜೊತೆಗೆ ಹಾಕಿ ಬೆರೆಸಿ ಇವಾಗ ಅದನ್ನು ಆಮೇಲೆ ತಟ್ಟೆಯಲ್ಲಿ ಹಾಕ್ಕೊಂಡು ಬಾರ್ಸಿಂಗ್. ಓಕೆ, ರುಬ್ಬಿರೋ ಮಿಶ್ರಣನ ಈಗ ಎಸ್, ಇದಕ್ಕೆ ಆಕಳ ದೇಸಿ ಆಕಳ ಹಾಲಿನ ಮಜ್ಜಿಗೆ. ಇದು ಪ್ರೋಬಯೋಟಿಕ್. ಸೊ ಗಟ್ಟಿಗೆ ಭಾಳ ಒಳ್ಳೆಯದು. ಸ್ವಲ್ಪ ಈ ಕಡೆ ಆ ಕಡೆ ಸ್ವಲ್ಪ ಹೋದರೆ ಅಲ್ಲಿ
ಅವ್ರದ್ದು ಮಲ್ನಾಡ್ ಹಸುಗಳು ಗಿಟ್ಟಕ್ಕಿರುತ್ತಲ್ಲ ಆ ಹಸುಗಳನ್ನೆಲ್ಲ ಆ್ಯಕ್ಚುಲಿ ಅಲ್ಲಿದೆ ಹಳ್ಳಿ ಕಾರ್ ಹಸು ಅಲ್ಲ ಸಂತೋಷ್? ಅದು ವಿ ಹ್ಯಾವ್ ಅ ಕಾಮನ್ ಪ್ಲೇಸ್ ವೇರ್ ವಿ ಹ್ಯಾವ್ ಆಲ್ ದ ಕೌಸ್ ಆ್ಯಂಡ್ ಅಲ್ಲೊಂದು ಕಾಮನ್ ಗೋಶಾಲೆ. ಸೊ ನಾವು ಅದರಿಂದ ಇಲ್ಲಿ ಪಂಚಗವ್ಯ ಮಾಡ್ತೀವಿ ಹಸುವಿನ ಸಗಣಿ ಹಾಗೂ ಗೋಮೂತ್ರದಿಂದ. ಸೊ ಎಲ್ಲ ನಮ್ಮ ಫರ್ಟಿಲೈಸರ್ ಅದೇ. ದಶಪರ್ಣಿ ಮಾಡ್ತೀವಿ ಎಲ್ಲ ಪೆಸ್ಟಿಸೈಡ್ ಕಂಟ್ರೋಲಿಗೆ. ಸೊ ಎಲ್ಲ ಸಾವಯವ ಕೃಷಿಯ ಚಟುವಟಿಕೆಗಳು. ಮಜ್ಜಿಗೆ ಜೊತೆಗೆ ಮಜ್ಜಿಗೆ ಸಾರು ತಯಾರಿ. ಸೊ ಈಗ ನೀವು ಹೇಳಿದ್ದ ಹಾಲು ಅದೇ ಅಲ್ಲಿಂದಾನೇ ತರಿಸಿರೋದ ಅಲ್ಲೇ ಅದ್ರದ್ದೇ ಹಾಲ್ದು ಮಜ್ಜಿಗೆ ಅಂದರೆ ಮೊಸರು ಮಾಡಿರೋದು. ಓಕೆ. ಅದು ಹುಳಿ ಇರುತ್ತೆ. ಸೊ ಇವಾಗ ಅದು ಹುಳಿ ನೀವು ಅವಾಗಲೇ ಕೇಳಿದ್ರಲ್ಲ ರವಿ, ಇವಾಗ ಅದು ಬೆರೆತು ಸರಿ ಹೋಯ್ತು, ಹುಳಿ ಅಂಶ ಬಿತ್ತು. ಸೊ ರೆಡಿ. ಸೊ ಮಜ್ಜಿಗೆ ಸಾರು ರೆಡಿ ಇದೆ. ಮಲ್ನಾಡ್ ಸ್ಪೆಷಲ್ ಮಜ್ಜಿಗೆ ಸಾರು. ನಾವು ಇದನ್ನ ಅನ್ನಕ್ಕೆ ಹಾಕಿ ಇವಾಗ ಬಾರಿಸ್ತೀವಿ. ನೀವು ಇದನ್ನ ನೋಡ್ಕೊಂಡಿದ್ದೀರಾ, ಕಲ್ತ್ಕೊಳ್ಳಿ. ನೀವು ನಿಮ್ಮ ಮನೇಲಿ ಮಾಡಿಕೊಂಡು ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡೋದು ಮರಿಬೇಡಿ. ಮಜ್ಜಿಗೆ ಸಾರು ರೆಡಿ ಇದೆ, ತಿನ್ನಕ್ಕೆ ನಾವು ರೆಡಿ ಇದ್ದೀವಿ. ನಮ್ಗೊಂದು ಸ್ವಲ್ಪ ಹಾಕಿ ಹಸುವಾಗಿದೆ. ಕಲರ್ ಮಾತ್ರ ಸೂಪರ್ ಆಗಿದೆ. ಜೀರಿಗೆದು ಆಮೇಲೆ ಮೆಣಸು ಡ್ರೈದು ಮಸಾಲೆಗಳದ್ದು ಸೂಪರ್ ಆಗಿದೆ. ನೋಡೋಣ ಸಂತೋಷ್ ರೆಡಿನಾ ತಿನ್ನಕ್ಕೆ? ಉಪ್ಪು ಖಾರ ಎಲ್ಲ ಸರಿ ಇದೆ. ಇವತ್ತು ಸಂತೋಷ್ಗೆ ಮಾಡಿದ್ದು ಮಾರಾಯ. ನಾನು ಇಷ್ಟು ಸೈಲೆಂಟ್ ಆಗಿ ಇರೋದೇ ಇಲ್ಲ. ಈ ಘಮಕ್ಕೆ ಸೈಲೆಂಟ್ ಆಗ್ತಿದ್ದೀನಿ. ತಿಂದ ಮೇಲೆ ಹೇಳ್ತೀನಿ. ಉಪ್ಪು ಖಾರ ಪರ್ಫೆಕ್ಟ್. ಸಂತೋಷ ಸೂಪರ್. ನಾವು ಸಂತೋಷ. ಹೆಸರಿಗೆ ತಕ್ಕಂಗೆ ಸಂತೋಷವಾದ ಅಡುಗೆ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಸೂಪರ್. ಮಜ್ಜಿಗೆ ಸಾರು ಮಾಡ್ಕೊಡ್ತೀನಿ, ತಿಂದ್ಬಿಟ್ಟು ತಮ್ಮೊಂದು ಕಾಮೆಂಟ್ ಮಾಡಿ. ಆ್ಯಕ್ಚುಲಿ ಇದು ಇವಾಗಲೇ ಇಷ್ಟು ರುಚಿಯಾಗಿದೆ. ಇದನ್ನು ಓವರ್ನೈಟ್ ಇಟ್ಟು ಬೆಳಗ್ಗೆ ತಿಂದರೆ ಇದು ಟೇಸ್ಟು ಇದು ಡಬಲ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಈ ಗಂಜಿಯನ್ನು ಅಂತೆಲ್ಲ ತಿಂತಾರೆ, ಅದಕ್ಕೆ ಇದು ಹೇಳಿ ಮಾಡಿಸಿದ್ದಿತ್ತು. ಸೊ ಮಾಡ್ಕೊಳ್ಳಿ, ಮಾಡಿದ ದಿನ ತಿನ್ನಿ, ನೆಕ್ಸ್ಟ್ ಡೇನೂ ಇಟ್ಕೊಂಡು ತಿನ್ಬಿಟ್ಟು ಹೇಳಿ. ನಾನಂತೂ ಉಳಿದೋರ ಮನೆಗೆ ತೊಗೊಂಡೋಗ್ತಾ ಇದ್ದೀನಿ, ನಾಳೆ ಬೆಳಗ್ಗೆನೂ ತಿಂತೀನಿ. ನಮ್ಮ ಅರ್ಬನ್ ಕೃಷಿಕ, ಸಾವಯವ ಕೃಷಿಕ ಸಂತೋಷ್ ಇನ್ಸ್ಪಿರೇಷನ್ನು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅವ್ರ ಹೆಸರು ರಾಮಚಂದ್ರ ರಾವ್, ಆಲ್ದರದಿಂದ. ಸೊ ಅವರು ತೋಟ ಮಾಡ್ಕೊಂಡು ಅವ್ರು ಅಲ್ಲಿ ಬೆಳೆದಿದ್ದೀವಿ. ಆ ತೋಟದ ಇನ್ಸ್ಪಿರೇಷನಿಂದ ಇಲ್ಲಿ ತೋಟ ಮಾಡಿದ್ದೀವಿ. ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಇವ್ರ ಸೂಪರ್ ಸ್ಪಿರಿಟ್. ಈ ಆಲ್ವೇಸ್ ಸೇಸ್ ಐ ಆಮ್ ಜಸ್ಟ್ 90. ನಾವು ಬೆಲ್ಗೂರು ಆಂಜನೇಯನ ಭಕ್ತರು. ಅಲ್ಲಿ ಗುರುಗಳು ನಮ್ಮ ಮನೆಗೆ ಬಂದಿದ್ದಾಗ ಆ ಬೆಲ್ಗೂರು ಕ್ಷೇತ್ರದ ಮಾವಿನ ಹಣ್ಣು ನಮಗೆ ತಂದುಕೊಟ್ಟಿದ್ರು. ಭಾಳ ರುಚಿ. ಅದರ ಓಟೆ, ಅದನ್ನು ನಾವು ಅದರಿಂದ ಬಂದಿರೋ ಈ ಸಸಿ ಇವತ್ತು ಯೂಶ್ವಲಿ ಜೈವಿಕ ಸಂತೆಯಿಂದ ನಾವು ಗಿಫ್ಟ್ ಹ್ಯಾಂಪರ್ಸ್ ಕೊಡ್ತೀವಿ. ಈ ಸತಿ ಏನಪ್ಪ ಅಂದರೆ ಸೂರ್ಯಂಗೆ ಟಾರ್ಚ್ ಬಿಟ್ಟಂಗೆ ಈ ಮಾವಿನ ಸಸಿನ ಗುರುಗಳ ಇದರಿಂದ ಬಂದಿರೋದು ಎಲ್ಲರಿಗೂ ಒಳ್ಳೇದು. ಸೊ ಈ ಮಾವಿನ ಸಸಿ ಸಂತೋಷ್ ಅವರಿಗೆ ಅವರ ಒಂದು ಈ ಒಳ್ಳೆಯ ಕಾರ್ಯಕ್ಕೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಸಿಗಲಿ ಅಂತ ಹೇಳ್ತಾ, ಒಳ್ಳೇದನ್ನ ಆಶಿಸ್ತಾ. ಅಲ್ಲ, ನಮ್ಮ ಮೋದಿ ಅವರು ಕರೆ ಕೊಟ್ಟಿದ್ದಾರೆ, ಏಕ್ ಪೇಡ್ ಮಾಕೆ ನಾಮ್ ಅಂತೇಳಿ. ನಮ್ಮ ತಾಯಿ ಹೆಸರಲ್ಲಿ ನೆಡ್ತೀನಿ. ಥ್ಯಾಂಕ್ ಯು ಸಂತೋಷ್. ಥ್ಯಾಂಕ್ ಯು ಸಂತೋಷ್. ಥ್ಯಾಂಕ್ ಯು ಫಾರ್ ದ ಟೈಮ್. ಗಾಳಿಗೆ ತೂಗುವ ತೊಟ್ಟಿಲು ಈ ಮರ, ಮುರಿಯದಿರು ಆ ಹರಿಯ. ಗಾಳಿಗೆ ತೂಗುವ ತೊಟ್ಟಿಲು ಈ ಮರ, ಮುರಿಯದಿರು ಆ ಹರಿಯ. ಆ ಹರಿಯಲ್ಲೇ ಕುಳಿತಿರಬಹುದು ಗೋಪಿ ಜನರ ಸುದೈವ. ಗೋಪಿ ಜನರ ಸುದೈವ. ಹಸಿರೋ ಹಸಿರಿನ ಹೆಸರಿಲ್ಲದ ಮರ, ಹರಿಯದಿರು ಅದರೆಲೆಯ. ಆ ಎಲೆಯಲ್ಲೇ ಮಲಗಿರಬಹುದು ನಮ್ಮನು ಕಾಯುವ ದೈವ. ಆ ಎಲೆಯಲ್ಲೇ ಮಲಗಿರಬಹುದು ನಮ್ಮನು ಕಾಯುವ ದೈವ.